ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರನ್ನು MDESನ ಆನ್ಲೈನ್ ತರಗತಿಗೆ ಸ್ವಾಗತಿಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಅಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಿಸಿದ ನಿತ್ಯ ಸಮೀಕರಣಗಳ ಮೇಲಿನ ಲೆಕ್ಕಗಳನ್ನು ತಿಳಿದುಕೊಂಡಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು ಹಾಗೂ ಅವುಗಳ ಮೇಲಿನ ಸಮಸ್ಯೆಗಳನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು. ಇದರ ಹೇಳಿಕೆಯ ಪ್ರಕಾರ ಸ್ಮಾಲ್ ಎ ಒಂದು ವಾಸ್ತವ ಸಂಖ್ಯೆ ಹಾಗೂ m ಮತ್ತು nಗಳು ಭಾಗಲಬ್ಧ ಸಂಖ್ಯೆಗಳಾದರೆ ಘಾತಾಂಕಗಳ ನಿಯಮಗಳು ಈ ಕೆಳಗಿನಂತಿರುತ್ತದೆ. ಈ ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು ಪ್ರಮುಖವಾಗಿ 5 ನಿಯಮಗಳಾಗಿವೆ. ಅವುಗಳೆಂದರೆ, ಮೊದಲನೇ ನಿಯಮ a ಘಾತ m ಇಂಟು a ಘಾತ n ಸಮ a ಘಾತ m ಪ್ಲಸ್ n. ಉದಾಹರಣೆ, 3 ರ ಘಾತ 4 ಇಂಟು 3 ರ ಘಾತ 5 ಈಕ್ವಲ್ಸ್ 3 ರ ಘಾತ 4 ಪ್ಲಸ್ 5. ಏನಾಯಿತು ಮಕ್ಕಳೇ? 3 ರ ಘಾತ 4 ಪ್ಲಸ್ 5 ಅಂದರೆ 9. ಇಲ್ಲಿ a ಒಂದು ಆಧಾರ ಸಂಖ್ಯೆ, p ಮತ್ತು q ಘಾತ ಸೂಚಿ. a ಆಧಾರ ಸಂಖ್ಯೆ ಸೇಮ್ ಇದೆ 3. ಘಾತ ಸೂಚಿ ಒಂದು m ಅಂದರೆ 4, n ಅಂತಂದರೆ 5. ಅಲ್ಲಿಗೆ ಮೊದಲನೇ ಉದಾಹರಣೆ ಪ್ರಕಾರ 3 ರ ಘಾತ 4 ಇಂಟು 3 ರ ಘಾತ 5 ಈಕ್ವಲ್ಸ್ 3 ರ ಘಾತ 4 ಪ್ಲಸ್ 5 ಏನಾಯಿತು? 3 ರ ಘಾತ 9. ನಂತರ ಎರಡನೇ ನಿಯಮ a ಘಾತ m ಹೋಲ್ ಘಾತ n ಈಕ್ವಲ್ಸ್ a ಘಾತ m ಇಂಟು n. ಉದಾಹರಣೆಗೆ ಇಲ್ಲಿ a ಆಧಾರ ಸಂಖ್ಯೆ 4, m ಪ್ಲೇಸಲ್ಲಿ 2, n ಪ್ಲೇಸಲ್ಲಿ 3 ಆದೇಶ ಮಾಡೋಣ. 4 ರ ಘಾತ 2 ಹೋಲ್ ಘಾತ 3 ಸಮ 4 ರ ಘಾತ 2 ಇಂಟು 3 ಈಕ್ವಲ್ಸ್ 4 ರ ಘಾತ 2 3ಲಿ 6. ಮೂರನೇ ನಿಯಮ a ಘಾತ m ಬೈ a ಘಾತ n ಸಮ a ಘಾತ m ಮೈನಸ್ n. ಉದಾಹರಣೆಗೆ ಇಲ್ಲಿ ಸಹ a ಆಧಾರ ಸಂಖ್ಯೆ 6 ರ ಘಾತ 4 ಬೈ 6 ರ ಘಾತ 3 ಸಮ 6 ರ ಘಾತ 4 ಮೈನಸ್ 3 ಈಕ್ವಲ್ಸ್ 6 ರ ಘಾತ 1 ಅಂತಂದರೆ 6. ನಾಲ್ಕನೇ ನಿಯಮ a ಘಾತ m ಇಂಟು b ಘಾತ m ಸಮ a ಇಂಟು b ಹೋಲ್ ಘಾತ m. ಉದಾಹರಣೆ, 2 ರ ಘಾತ 3 ಇಂಟು 4 ರ ಘಾತ 3 ಸಮ 2 ಇಂಟು 4 ಹೋಲ್ ಘಾತ 3. ನಾಲ್ಕನೇ ನಿಯಮದ ಪ್ರಕಾರ ಅಲ್ಲಿಗೆ 2 4ಲಿ 8. 8 ರ ಘಾತ 3 ಅಂದರೆ 8ನ್ನು 3 ಸಲ ಗುಣಿಸ್ತೇವೆ. 8 ಇಂಟು 8 ಇಂಟು 8 64 ಇಂಟು ಏನಾಯಿತು? 64 ಇಂಟು 8 512. ಐದನೇ ನಿಯಮ nth ರೂಟ್ a ಘಾತ m. nth ರೂಟ್ a ಘಾತ m ಈಕ್ವಲ್ಸ್ a ಘಾತ m ಬೈ n. ಉದಾಹರಣೆಗೆ ಇಲ್ಲಿ a ಪ್ಲೇಸಲ್ಲಿ ಏನೇ ಆದೇಶ ಮಾಡ್ತೀವಿ, n ಪ್ಲೇಸಲ್ಲಿ 5, m ಪ್ಲೇಸಲ್ಲಿ 2. ಅಲ್ಲಿಗೆ 5ರ ರೂಟ್ a ಘಾತ 2 ಈಕ್ವಲ್ಸ್ a ಘಾತ 2 ಬೈ 5. ಅರ್ಥ ಆಯ್ತಾ ಮಕ್ಕಳೇ? ಈ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದ 5 ಘಾತಾಂಕಗಳ ನಿಯಮಗಳು ಸಹ ನಿಮಗೆ ಅರ್ಥವಾಗಿದೆ ಎಂದು ಸಹ ನಾನು ತಿಳ್ಕೊತೇನೆ. ಈಗ ಅವುಗಳ ಮೇಲೆ ಲೆಕ್ಕಗಳನ್ನ ಮಾಡ್ತಾ ಹೋಗೋಣ ಮುಂದೆ. ಮೊದಲಿಗೆ ಸಮಸ್ಯೆಗಳು ಈ ಕೆಳಗಿನವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಈ ಕೆಳಗಿನವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಮೊದಲನೆಯದಾಗಿ 64 ರ ಘಾತ 1 ಬೈ 2. ಇದನ್ನು ಯಾವ ರೀತಿ ಬೆಲೆಯನ್ನು ಕಂಡುಹಿಡಿತೀವಿ ಅಂತಂದರೆ, ಮೊದಲಿಗೆ ಅವ್ರು ಕೊಟ್ಟಿರೋದನ್ನ ಬರ್ಕೋತೀವಿ. 64 ರ ಘಾತ 1 ಬೈ 2. ಇಲ್ಲಿ ಆ ಘಾತ ಸೂಚಿಯಲ್ಲಿ 1 ಬೈ 2 ಇದೆ. 1 ಬೈ 2 ಭಿನ್ನರಾಶಿ ರೂಪದಲ್ಲಿದೆ. ಅಂಶದಲ್ಲಿ 1 ಇದೆ, ಛೇದದಲ್ಲಿ 2 ಇದೆ. ಈ ಛೇದವನ್ನು ಫಸ್ಟು ಅಬ್ಸರ್ವ್ ಮಾಡ್ಬೇಕು ನಾವು. ಛೇದದಲ್ಲಿ 2 ಇರೋದ್ರಿಂದ 64ನ್ನು ನಾವು ಒಂದೇ ಸಂಖ್ಯೆಯನ್ನು ತಗೊಂಡು ಅದೇ ಸಂಖ್ಯೆಯಿಂದ 2 ಸಲ ಗುಣಿಸಿದ್ರೆ ಅದೇ ಸಂಖ್ಯೆ ಬರಬೇಕು. ಅಂತಂದರೆ 64ನ್ನು ನಾವು ಏನಂತ ಬರ್ಕೋಬೋದು ಅಂತಂದರೆ 8 ರ ಘಾತ 2 ಹೋಲ್ ಘಾತ 1 ಬೈ 2. ಅಲ್ಲಿಗೆ 2 2 ಕ್ಯಾನ್ಸಲ್ ಆಗಿ 8 ರ ಘಾತ 1 ಅಂದರೆ ಅದರ ಬೆಲೆ ಎಷ್ಟಾಯಿತು? 8. ಅರ್ಥ ಆಯ್ತಾ ಮಕ್ಕಳೇ? ನಂತರ ಎರಡನೇ ಲೆಕ್ಕ 32 ರ ಘಾತ 1 ಬೈ 5. ನೋಡಿ ಮಕ್ಕಳೇ, 32 ರ ಘಾತ 1 ಬೈ 5ರಲ್ಲಿ ಘಾತ ಸೂಚಿಯಲ್ಲಿ ಭಿನ್ನರಾಶಿ ರೂಪದಲ್ಲಿದೆ 1 ಬೈ 5. ಅಂಶ 1 ಇದೆ, ಛೇದ 5 ಇದೆ. ಇಲ್ಲಿ 32 ಸಂಖ್ಯೆ 32ನ್ನು ಒಂದೇ ಸಂಖ್ಯೆಯನ್ನು ತಗೊಂಡು ಅದೇ ಸಂಖ್ಯೆನ 5 ಸಲ ಗುಣಿಸ್ಬೇಕು. ಅಂಥ ಸಂಖ್ಯೆ ಯಾವುದಿದೆ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ತಗೊಂಡು ಹೋಗೋಣ 2ರಿಂದ. ಈ 32ನ್ನು ನಾವು ಏನಂತ ಬರ್ಕೋತೀವಿ ಅಂತಂದರೆ 2 ರ ಘಾತ 5 ಅಂತಂದರೆ
2 ಇಂಟು 2 ಇಂಟು 2 ಇಂಟು 2 ಇಂಟು 2, 2 ಎರಡಲಿ 4, 4 ಎರಡಲಿ 8, 8 ಎರಡಲಿ 16, 16 ಎರಡಲಿ 32. ಅಲ್ಲಿಗೆ 32ರ ಪ್ಲೇಸಲ್ಲಿ 2ರ ಘಾತ 5 ಇಂಟು ಹೋಲ್ ಘಾತ 1/5. ಹಾಗೆ ನೋಡಿ ಮಕ್ಕಳೇ, ಅಬ್ಸರ್ವ್ ಮಾಡಿ, 5 5 ಕ್ಯಾನ್ಸಲ್ ಆಗಿ 2ರ ಘಾತ 1 ಆಯಿತು. ಅಲ್ಲಿಗೆ 2ರ ಘಾತ 1 ಅಂದರೆ ಅದರ ಬೆಲೆ 2. ನಂತರ ಮೂರನೇ ಲೆಕ್ಕ, 125ರ ಘಾತ 1/3. ಇಲ್ಲಿ ಘಾತ ಸೂಚಿಯಲ್ಲಿ 1/3 ಇದೆ. ಅದು ಭಿನ್ನರಾಶಿ ರೂಪದಲ್ಲಿರೋದ್ರಿಂದ ಅಂಶ 1 ಇದೆ, ಛೇದ 3 ಇದೆ. ಈ 125ಅನ್ನು ನಾವು ಏನು ಮಾಡ್ತೀವಿ, ಯಾವುದೋ ಒಂದು ಸಂಖ್ಯೆಯನ್ನು ತಗೊಂಡು ಅದೇ ಸಂಖ್ಯೆಯಿಂದ ನಾವು 3 ಸಲ ಗುಣಿಸಿದಾಗ ಆ ಸಂಖ್ಯೆ 125 ಬರಬೇಕು. ಅದು ಯಾವುದು ಅಂತಂದರೆ 5ರ ಘಾತ 3 ಅಂದರೆ 5 ಇಂಟು 5 ಇಂಟು 5, 5 5 25, 25 5ಲಿ 125. ಅಲ್ಲಿ 125ರ ಘಾತ 1/3 ಅಂತ ಹೇಳ್ತೀವಿ. ಅಲ್ಲಿಗೆ 5ರ ಘಾತ 3 ಹೋಲ್ ಘಾತ 1/3 ಅಂತಂದರೆ 3 3 ಕ್ಯಾನ್ಸಲ್ ಆಗಿ 5ರ ಘಾತ 1 ಉಳಿಯುತ್ತೆ. ಅಲ್ಲಿಗೆ 5ರ ಘಾತ 1 ಅದರ ಬೆಲೆ ಎಷ್ಟು ಮಕ್ಕಳೇ? 5ರ ಘಾತ 1 ಅಂದರೆ 5. ನಂತರ ನಾಲ್ಕನೇ ಲೆಕ್ಕ, 16ರ ಘಾತ 3/4. ಇಲ್ಲಿ ನೋಡಿ ಮಕ್ಕಳೇ, 16ರ ಘಾತ 3/4. ಇಲ್ಲಿ 16 ಬಂದು ಆಧಾರ ಸಂಖ್ಯೆ, 3/4 ಬಂದು ಘಾತ ಸೂಚಿ. 3/4 ಭಿನ್ನರಾಶಿ ರೂಪದಲ್ಲಿರೋದ್ರಿಂದ ಅಂಶ 3 ಇದೆ, ಛೇದ 4 ಇದೆ. ಈ ಯಾವುದೇ ಸಂಖ್ಯೆ 16ಅನ್ನು ನಾವು ಒಂದು ಸಂಖ್ಯೆ ತಗೊಂಡು ಅದನ್ನ ಗುಣಿಸಿದಾಗ ಅದೇ ಸಂಖ್ಯೆನ 4 ಸಲ ಗುಣಿಸಿದಾಗ ಅದು 4 ಸಲ ಗುಣಿಸಿದಾಗ ಅದೇ ಸಂಖ್ಯೆಯನ್ನು 16 ಬರಬೇಕು. ಆ ಥರ ಸಂಖ್ಯೆ ನಾವು ಫಸ್ಟಿಂದ ತಗೊಳ್ತಾ ಹೋದರೆ 16ರ ಪ್ಲೇಸಲ್ಲಿ 2ರ ಘಾತ 4 ಆಗುತ್ತೆ, ಹೋಲ್ ಘಾತ 3/4. ಅಲ್ಲಿಗೆ 4 4 ಕ್ಯಾನ್ಸಲ್ ಆಗಿ ಇಲ್ಲಿ ಏನಾಯಿತು ಮಕ್ಕಳೇ? 2ರ ಘಾತ 3. 2ರ ಘಾತ 3 ಅಂದರೆ 2ಅನ್ನು ನಾವು ಎಷ್ಟು ಸಲ ಗುಣಿಸ್ತೀವಿ? 3 ಸಲ ಗುಣಿಸ್ತೇವೆ. ಅಲ್ಲಿಗೆ 3 ಸಲ ಗುಣಿಸಿದ್ರೆ 2 ಇಂಟು 2 ಇಂಟು 2, 2 ಎರಡಲಿ 4, 4 ಎರಡಲಿ 8. ಅಲ್ಲಿಗೆ 16ರ ಘಾತ 3/4ರ ಬೆಲೆ ಏನು ಬಂತು ಮಕ್ಕಳೇ? 8. ಅರ್ಥ ಆಯ್ತಾ ಮಕ್ಕಳೇ? ಈಗ ಮಾಡಿದಂಥ 4 ಲೆಕ್ಕಗಳು ಸಹ ನಿಮಗೆ ಅರ್ಥ ಆಗಿದೆ ಅಂತ ಸಹ ನಾನು ಭಾವಿಸ್ತೇನೆ. ಇಲ್ಲಿಗೆ ನಾನು ನಿಮಗೆ ಈಗ ಗೃಹ ಕಾರ್ಯವನ್ನು ಕೊಡ್ತೇನೆ. ನೀವು ಆ ಗೃಹ ಕಾರ್ಯವನ್ನು ಮಾಡಿ ಮುಂದಿನ ತರಗತಿಯಲ್ಲಿ ನನಗೆ ಅದಕ್ಕೆ ಉತ್ತರವನ್ನು ತಿಳಿಸ್ಬೇಕಾಗುತ್ತೆ. ಬರ್ಕೊಳ್ಳಿ ಮಕ್ಕಳೇ. ಗೃಹ ಕಾರ್ಯ ಮೊದಲನೇ ಲೆಕ್ಕ 9ರ ಘಾತ 3/2. ಮೊದಲನೇ ಲೆಕ್ಕ 9ರ ಘಾತ 3/2. ಎರಡನೇ ಲೆಕ್ಕ 196 ಹೋಲ್ ಘಾತ 1/2. 196 ಹೋಲ್ ಘಾತ 1/2. ಈ ಎರಡೂ ಲೆಕ್ಕವನ್ನು ಸಹ ಮಕ್ಕಳೇ ಟ್ರೈ ಮಾಡಿ. ಏನಾದರೂ ಡೌಟ್ ಬಂದಲ್ಲಿ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅರ್ಥ ಆಯ್ತಾ ಮಕ್ಕಳೇ? ಓಕೆ. ಈ ದಿನದ ತರಗತಿಯಲ್ಲಿ ಮಾಡಿದಂತಹ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದ ಘಾತಾಂಕಗಳ ನಿಯಮಗಳು ಹಾಗೂ ಅವುಗಳ ಮೇಲಿನ ಸಮಸ್ಯೆಗಳು ನಿಮಗೆ ಅರ್ಥ ಆಗಿದೆ ಎಂದು ಸಹ ನಾನು ತಿಳ್ಕೊತೇನೆ. ಮುಂದಿನ ತರಗತಿಯಲ್ಲಿ ನಾನು 9ನೇ ತರಗತಿ ಗಣಿತ ವಿಷಯದ 2ನೇ ಅಧ್ಯಾಯವಾದಂತಹ ಯೂಕ್ಲಿಡ್ನ ರೇಖಾಗಣಿತ ಆ ಪಾಠದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಅರ್ಥ ಆಯ್ತಾ ಮಕ್ಕಳೇ? ತಿಳಿದುಕೊಳ್ತಾ ಹೋಗೋಣ. ಧನ್ಯವಾದಗಳು.